ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 45ನೇ ದಿನ ಫಸ್ಟ್ ಕಾಂಬಿನೇಷನ್ ಒಬ್ಬರನ್ನ ಡೈರೆಕ್ಟ್ ನಾಮಿನೇಟ್ ಮಾಡಬೇಕು. ಒಂದು ಜೋಡಿನ 6 ಜೋಡಿ ಇದಾವೆ. ಆ 6 ಜೋಡಿಯಲ್ಲಿ ಸುರೇಶ್ ಅವ್ರ ಜೋಡಿ ಮತ್ತೆ ಮಂಜಣ್ಣ ಜೋಡಿ ಅವ್ರು ಬಿಟ್ರೆ ಇನ್ನ 4 ಜೋಡಿ ಟಾರ್ಗೆಟ್ ಮಾಡೋದು ಸುರೇಶ್ ಅವ್ರನ್ನ ಮತ್ತೆ ಅನುಷ್ ಅವ್ರನ್ನ. ಇಲ್ಲಿ ಕ್ಲಿಯರ್ ಕಟ್ ಆಗಿ ಅನುಷ್ ಅವ್ರು ಹೇಳ್ತಾರೆ, ಸುರೇಶ್ ಅನ್ನ ಟಾರ್ಗೆಟ್ ಮಾಡೋಕ್ಕೋಸ್ಕರ ನನ್ನಗೂ ಟಾರ್ಗೆಟ್ ಮಾಡ್ತಾ ಇದೀರಾ ಅಂತ. ಒಬ್ಬ ವ್ಯಕ್ತಿ ಎಷ್ಟು ಸಲ ಟಾರ್ಗೆಟ್ ಆಗ್ತಾರೆ ನೀವು ಹೇಳಿ? ಖಂಡಿತವಾಗ್ಲು ಕಳಪೆ ಅಂತ ಕೊಡ್ತಾರೆ, ದುರಹಂಕಾರ ಅಂತ ಕೊಡ್ತಾರೆ, ಇನ್ನೊಂದೇನೋ ಕೊಡ್ತಾರೆ, ಇವಾಗ ಡೈರೆಕ್ಟ್ ನಾಮಿನೇಷನ್ ಕೊಡ್ತಾರೆ, ಬ್ಲಾಕ್ ರೋಸ್ ಕೊಡ್ತಾರೆ. ಅಂದ್ರೆ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಕಂಪ್ಲೀಟ್ ಆಗಿ ಎಲ್ಲರೂ ಸೇಫ್ ಗೇಮ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಒಳ್ಳೇದಂತ ಬಂದಾಗ ಫ್ರೆಂಡ್ ಕೊಡೋಣ, ಕೆಟ್ಟದಂತ ಬಂದಾಗ ಸುರೇಶ್ ಕೊಡೋಣ, ಕತೆ ಬಗರ್ದಾಯ್ತು. ಯಾಕಂದ್ರೆ ಎಷ್ಟೆಲ್ಲ ದ್ವೇಷ ಇದೆ, ಎಷ್ಟೆಲ್ಲ ಕೋಪ ಇದೆ. ಗೌತಮಿ ಅವರು ನಿಜವಾಗ್ಲೂ ಫೇಕೆ. ಅನುಷ್ ಅವರು ಎಕ್ಸ್ಪೋಸ್ ಮಾಡ್ತಾರೆ ಖಂಡಿತವಾಗ್ಲು. ಯಾಕಂದ್ರೆ ಅವರು ಸ್ಮೈಲ್ ಅಂತ ಕೊಟ್ಟಿದ್ರಂತೆ, ಫೇಕ್ ಅಂತ ಕೊಟ್ಟಿದ್ರಂತೆ. ಅವರು ಅವ್ರ ಹತ್ರ ಮಾತಾಡಕ್ಕೆ ಟ್ರೈ ಮಾಡಲ್ಲಂತೆ. ನೀವ್ ಯಾರ ಹತ್ರ ಮಾತಾಡ್ತೀರಮ್ಮ? ನೀವ್ ಮಾತಾಡದೆ ಮೋಕ್ಷತ ಇಲ್ಲ ಅಂದ್ರೆ ಮಂಜಣ್ಣ ಹತ್ರ, ಇಬ್ಬರ ಹತ್ರ ಬಿಟ್ಟು ಯಾರ ಹತ್ರ ಮಾತಾಡ್ತೀರಾ ಮನೇಲಿ? ನೀವು ಯಾರ ಹತ್ರ ಮಾತಾಡ್ತಾ ಇಲ್ಲ. ಇನ್ನ ಮೋಕ್ಷತ ಸುರೇಶ್ ಒಂದು ರೀಸನ್ ಕೊಡ್ತಾರೆ, ಅದೇ ಅದೇ ಅವನೇ ಹೊಡಿದ್ನಂತ ಹೇಳಿದ್ದ, ದೊಬ್ಬಿದ್ದ ಅಂತ. ಅರೆ ಒಂದು ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಕಂಪಲ್ಸರಿ ಅದೆಲ್ಲ ಆಗ್ತಾವಮ್ಮ. ಅದು ಬಿಟ್ಬಿಟ್ಟು ಅದನ್ನೇ ರೀಸನ್ ಇಟ್ಕೊಂಡು 15 ದಿನದಿಂದ ರುಬ್ಬುತ್ತಾ ಇದ್ರ ಸುರೇಶ್ ಅನ್ನ. ಪಾಪ ನಿಜವಾಗ್ಲೂ ಇಲ್ಲಿ ಸೆಲೆಬ್ರಿಟಿ ಅಂತ ಒಂದು ಕೋಟ ಇದೆ. ಮಂಜಣ್ಣ ಬೊಬ್ಬೆ ಬಿಟ್ರು ಎಲ್ಲರೂ ಅವನ್ನೇ ಮಾಡ್ತಾ ಇದಾರೆ. ಲಾಸ್ಟ್ ವೀಕ್ ಚೈತ್ರ ಶಶುರ್ ಏನ್ ಗೇಮ್ ಮಾಡಿದ್ದಾರೆ? ಏನು ಮಾಡಿಲ್ಲ. ಮೋಕ್ಷತ ಏನ್ ಆಡಿದ್ದಾರೆ? ಗೇಮ್ ಏನಿಲ್ಲ. ಧನರಾಜು ಟ್ರೈ ಮಾಡಿದ್ರು, ಆಡ್ಲಿಲ್ಲ. ಈ ರೀತಿ ತಗೊಂಡಾಗ ತುಂಬಾ ಜನ ಇದ್ದಾರೆ. ಅಲ್ಲಿ ಫಿಸಿಕಲ್ ಟಾಸ್ಕ್ ಬಂದಾಗ ಸುರೇಶ್ ಅವರು ತುಂಬಾ ನೀಟಾಗಿ ಆಡಿದ್ದಾರೆ. ಯಾವ್ದೋ ಒಂದನ್ನ ಹಿಡ್ಕೊಂಡು ಪ್ರತಿ ಸಲ ಅವ್ರನ್ನ ಹೆಸರು ತಗೊಳೋದು ಇಲ್ಲಿ ತುಂಬಾ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಮತ್ತೆ ಅದೇ ಗ್ರೂಪ್ ಡಿಸ್ಕಸ್ ಮಾಡ್ತಾರೆ. ಗ್ರೂಪ್ ಡಿಸ್ಕಸ್ ಅಂದ್ರೆ ಸಿಂಗಲ್ ಆಗಿ ಜೋಡಿ ಹೋಗಿ ಅವರು ಬಂದು ಅಲ್ಲಿ ಒಂದು ಎಕ್ಸ್ಪೆಡಿಷನ್ ಮಾಡ್ಬೇಕು. ಅದ್ ಬಿಟ್ಬಿಟ್ಟು 4 ಜನ ಗ್ರೂಪ್ ಮಾಡ್ಕೊಂಡು ಮತ್ತೆ ಅಲ್ಲಿ ಗ್ರೂಪ್ ಮಾಡಿ ಇವ್ರ ಹೆಸರಣ ಹೇಳೋದಲ್ಲ. ಇಬ್ರಿಬ್ರು ಹೋಗಿ ಡಿಸ್ಕಸ್ ಮಾಡ್ಕೊಂಡ್ ಬಂದು ಅವ್ರಿಗೆ ಅದು ಹೇಳ್ಬೇಕು. ಮತ್ತೆ ಸೇಮ್ ತಪ್ಪು, ಸೇಮ್ ರೀಸನ್. 4 ಗ್ರೂಪ್ ಕುತ್ಕೊಂಡು ಮಾತಾಡಿದಾಗ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ನೀವ್ಯಾರ ಹೇಳ್ತಾರೆ ಸುರೇಶ್, ನೀವ್ಯಾರ ಹೇಳ್ತಾರ ಸುರೇಶ್. ಅಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ಬಿಡುತ್ತೆ ಇಂಥರ್ನೇ ಟಾರ್ಗೆಟ್ ಮಾಡೋ ಅಂತ. 4 ಜೋಡಿ ಡಿಸಿಷನ್ ಆದ್ಮೇಲೆ ಇನ್ನೊಂದು ಜೋಡಿ ಗ್ಯಾಪ್ ಇರುತ್ತೆ, ಅದು ಮಂಜಣ್ಣ ಮತ್ತು ಭವ್ಯ. ಅವ್ರಿಬ್ರು ಆದ್ಮೇಲೆ ಅವರು ಮಂಜಣ್ಣ ಏನ್ ಹೇಳ್ತಾರೆ, ಆಲ್ರೆಡಿ 4 ಜೋಡಿ ಡಿಸೈಡ್ ಮಾಡ್ಬಿಟ್ಟಿದೆ. ಆದ ಕಾರಣ ನಾನು ಸುರೇಶ್ ಅವರು ಮಾತಾಡೋ ರೀತಿ ಆಗ್ಲಿ ಅದಾಗ್ಲಿ ಇದಾಗ್ಲಿ ನಂಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿ ಮತ್ತೆ ಸುರೇಶ್ ಹೆಸರು ತಗೊಂತಾರೆ ಮಂಜಣ್ಣ. ಇದನ್ನು ಬೊಬ್ಬೇಗೌಡ ಫಸ್ಟ್ ತಿರಸ್ಕರಿಸಿದ್ರು, ಬೇಡ ನಾನು ಮಾಡಲ್ಲ, ಬೇರೆ ಜೋಡಿ ಚೈತ್ರ ಶಶಿರ್ ಅವ್ರು ಮಾಡ್ತೀನಿ ಅಂತ. ಬಟ್ ಅದನ್ನೇ ಕಂಟಿನ್ಯೂ ಮಾಡಿದ್ರೆ, ಚೈತ್ರ ಜೋಡಿನ ಅದೇ ಕಂಟಿನ್ಯೂ ಮಾಡಿದ್ರೆ ಬೊಬ್ಬೇಗೌಡ ಅವರು ಬೇರೆ ಲೆವೆಲಿಗೆ ಬರ್ತಿದ್ರು. ಅವ್ರ ಒಂದು ಸ್ಟ್ರಾಟಜಿ ಆಗಲಿ ಒಂದು ಸ್ಟ್ಯಾಂಡ್ ಅಪ್ ಆಗಲಿ ತುಂಬಾ ಚೆನ್ನಾಗಿರ್ತಾ ಇತ್ತು. ಬಟ್ ಅವ್ರು ಏನ್ ಮಾಡ್ತಾರೆ, ಗಿವ್ ಅಪ್ ಮಾಡ್ಬಿಡ್ತಾರೆ. ಗಿವ್ ಅಪ್ ಮಾಡಿದ್ಮೇಲೆ ಏನ್ ಮಾಡ್ತಾರೆ, ಮತ್ತೆ ಅದೇ ಜೋಡಿಗೆ ಕೊಡ್ತಾರೆ ಸುರೇಶ್ ಅವರಿಗೆ ಮತ್ತೆ ಯಾರಿಗೆ, ಅನುಷ್ ಅವರಿಗೆ. ಈ ರೀತಿಯಾದಾಗ ಏನಾಗ್ಬಿಡುತ್ತೆ ಅಂದ್ರೆ ಮತ್ತೆ ಸೇಮ್ ಫಿಕ್ಸಿಂಗ್ ಸ್ಟ್ರಾಟಜಿ, ಸೇಫ್ ಗೇಮ್ ಇದು ಆಗಿತ್ತು. ಓಕೆ, ಅವ್ರಿನ್ನು ಬಿಗ್ ಬಾಸ್ ಕೇಳ್ತಾರೆ ಆಗಿದ್ಯಾ ಇಲ್ಲ, ನೀವು ಮಾತಾಡೋದು ಇನ್ನು ಮಾತಾಡಬೇಕು ಆಗಿದೆ ಇಲ್ಲ ಅಂತ ಹೇಳಿ. ಅದಾದ್ರೂ ಕೂಡ ಮತ್ತೆ ಏನ್ ಮಾಡ್ತಾರೆ ಇವರು, ಆಗಿಲ್ಲ ನಾವು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಒಪ್ಪದಾದ್ಮೇಲೆ ಬಿಗ್ ಬಾಸ್ ಬೇಗ ಹೇಳ್ಬೇಕಂತ ಹೇಳಿದಾಗ ಬೊಬ್ಬೇಗೌಡವ್ರಿಗೂ ತ್ರಿಕ್ರಮಕ್ಕೆ ಸಿಗ್ನಲ್ ಕೊಡ್ತಾರೆ, ಓಕೆ ಹೇಳ್ಬಿಡಿ ಅಂತೇಳಿ. ಆ ರೀತಿ ಹೇಳಿದ ಮೇಲೆ ಯಾರೊಬ್ರು ಆಗ್ಲೇಬೇಕಂದಾಗ ಮನೆ ಜೋಡಿ ಪ್ರಕಾರ 5 ಜೋಡಿ ನಿಮ್ಮನ್ನ ನಾಮಿನೇಟ್ ಮಾಡಿದೆ ಅಂತ ಹೇಳಿ ಬಿಗ್ ಬಾಸ್ ಅವ್ರು ನಾಮಿನೇಟ್ ಮಾಡ್ತಾರೆ. ಇದೆಲ್ಲ ಆದ್ಮೇಲೆ ಥಮ್ಸ್ ಅಪ್, ಹ್ಯಾಂಡ್ಸ್ ಅಪ್ ಮಾಡ್ತಾರೆ. ಬೊಬ್ಬೇಗೌಡ ಅಲ್ಲ, ಇವ್ರು ಬೊಬ್ಬೇಗೌಡ ಜೋಡಿ ಮತ್ತೆ ಗೌತಮಿ ಜೋಡಿ. ಗೌತಮಿ ಅಂದ್ರೆ ಗೌತಮಿ ಮಂಜಣ್ಣ ಇಬ್ಬರು ಸೇರಿ ಒಂದು ಇದು ಮಾಡ್ಕೊಂತಾರೆ. ಏನಂತ, ಸಕ್ಸಸ್ ಆಯ್ತು ಪ್ಲಾನ್, ಕರೆಕ್ಟ್ ಆಗಿ ಆಯ್ತು ಪ್ಲಾನ್ ಅಂತೇಳಿ. ಈ ರೀತಿ ಆದಾಗ ಏನಾಗ್ಬಿಡುತ್ತೆ ಅಂದ್ರೆ ಅಲ್ಲಿ ಕ್ಲಿಯರ್ ಕಟ್ ಆಗಿ ಆಕ್ಚುಲಿ ಅಲ್ಲಿ 4 ಜೋಡಿ ಕುಂತು ಮಾತಾಡದೆ ತಪ್ಪು. 4 ಜೋಡಿ ಕುಂತು ಮಾತಾಡಬಾರ್ದಲ್ಲಿ. ಸೆಪರೇಟ್ ಆಗಿ ಇಬ್ರು ಹೋಗಿ ಡಿಸ್ಕಷನ್ ಮಾಡಿ ಆರ್ಗ್ಯುಮೆಂಟ್ ಮಾಡ್ಕೊಂಡ್ ಬಂದು ಆಮೇಲೆ ಅವ್ರು ಫೈನಲ್ ಡಿಸಿಷನ್ ಹೇಳ್ಬೇಕು. ಅಲ್ಲೇ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ, ಅಲ್ಲೇ ಇದು ಮಾಡ್ತಾರೆ. ಓಕೆ, ಬಿಗ್ ಬಾಸ್ ಹೇಳಿದ್ರೆ ಸರಿ, ನಿಮ್ಮ ಡಿಸ್ಕಸ್ ಮಾಡ್ಕೋಬೇಕಾನೆ. 4 ಜನ ಕೂಡಿ ಮಾತಾಡೋದು ಏನಿತ್ತು ಅಲ್ಲಿ? ಈ ರೀತಿ ಆದಾಗ ಏನಿಸುತ್ತೆ ಅಂದ್ರೆ ತುಂಬಾ ಟಾರ್ಗೆಟೆಡ್. ಇಲ್ಲಿ ಇನ್ನೊಂದು ಅನುಷ್ ಅವರು ತುಂಬಾ ಆಶೆ ಮಾತಾಡ್ತಾ ಇದ್ದಾರೆ. ಏನಕ್ಕಂದ್ರೆ ಧರ್ಮ ಅವ್ರು ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಅಷ್ಟು ಇದು ಮಾಡಿದ್ರು. ಅವರು ಆ ಪದ ಯೂಸ್ ಮಾಡಿದ್ರು, ಅಗ್ರೆಸಿವ್ ಅಂತ, ಅಗ್ರೆಸಿನೇಷನ್ ಅಂತ ಒಂದು ಪದ ಯೂಸ್ ಮಾಡಿದ್ರು. ಬಟ್ ಅವ್ರು ಯೂಸ್ ಮಾಡಿಲ್ಲ ಅಂತ ಹೇಳ್ತಾರೆ. ಆ ಪದ ಯೂಸ್ ಮಾಡಿದ್ದಾರೆ. ಯೂಸ್ ಮಾಡಿದ್ಮೇಲೆ ಈ ರೀತಿ ಆಗಿದ್ದು. ಬಟ್ ಅಲ್ಲಿ ಧರ್ಮ ಅವರು ಸ್ವಲ್ಪ ಇದಾಯ್ತು. ಆದ್ಮೇಲೆ ಡೈರೆಕ್ಟ್ ನಾಮಿನೇಷನ್ ಆಮೇಲೆ ಜಗಳಾಡ್ತಾರೆ ಅಂತ ಹೇಳಿದೆ ಅನುಷ ಮತ್ತು ಧರ್ಮ ಅವರು. ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂತ ಧರ್ಮ ಅವರು ಪಾಪ ಮಾತಾಡಲ್ಲ ಅನುಷ. ಅದಕ್ಕೆ ತ್ರಿವಿಕ್ರಮಗಳು ಸಜೆಷನ್ ಮಾಡ್ತಾರೆ, ಹೋಗಿ ಮಾತಾಡಿ ಪರವಾಗಿಲ್ಲ, ಇಬ್ರು ಫ್ರೆಂಡ್ಸ್ ಅಂತ ಹೇಳ್ತೀರಾ, ಬೀಯಿಂಗ್ ಫ್ರೆಂಡ್ಸ್ ಅಂತ ಹೇಳ್ತೀರಾ, ಬೇಡ ಒಬ್ರು ಫ್ರೆಂಡ್ಸ್ ದೂರ ಆದ್ರೆ ಮನ್ಸು ಎಷ್ಟು ನೋವು ನನ್ಗೆ ಗೊತ್ತು, ಹೋಗಿ ಮಾತಾಡಿ ಅಂತ ಹೇಳ್ತಾರೆ.
ಬಟ್ ಅನುಷ ಅವಾಯ್ಡ್ ಮಾಡಕ್ಕೆ ನೋಡ್ತಾರೆ, ಹೋಗ್ಲಿ ಬಿಡಿ ಅಂತ. ಇದು ತುಂಬಾ ಆಸ್ಟ್ ಆಯ್ತು ಅನುಷ್ ಅವರು ಅನ್ಸುತ್ತೆ. ಖಂಡಿತವಾಗ್ಲೂ ಧರ್ಮ ಅಂತ ತುಂಬಾ ಫೀಲ್ ಆಗ್ತಾರೆ. ಒಳ್ಳೆ ವ್ಯಕ್ತಿ, ಇಂಥ ವ್ಯಕ್ತಿನ ನೀವು ಜಗಳ ಆಡು, ಆರ್ಗ್ಯುಮೆಂಟ್ ಮಾಡು, ಅದು ಮಾಡೋ ಇದು ಮಾಡೋ ಅಂತ ಹೇಳಿದ್ರೆ ಅವ್ರ ವ್ಯಕ್ತಿತ್ವನ ಬಿಟ್ಟು ಬರಕ್ ಆಗ್ತಾ ಇಲ್ಲ ಅವ್ರಿಗೆ ಪಾಪ ಅನ್ಸುತ್ತೆ. ಮತ್ತೆ ಅದೇ ಜೋಡಿನೇ ಕರೀತಾರೆ ನಾಮಿನೇಟ್ ಮಾಡಕ್ಕೆ. ಇದು ಮುಂಚೆನೆ ಗೊತ್ತಿತ್ತು, ಎಲ್ಲಾ ಸೀಸನ್ ನೋಡೇ ಇರ್ತೀರಾ. ಜೋಡಿ ಅಂತ ಟಾಸ್ಕ್ ಕೊಡ್ತಾರೆ, ಆ ಜೋಡಿಲಿ ಯಾರು ಒಬ್ರು ನಾಮಿನೇಟ್ ಆಗ್ಬೇಕು, ಅದು ಸ್ಯಾಕ್ರಿಫೈಸ್ ಮಾಡ್ಬೇಕು. ಆ ಸ್ಯಾಕ್ರಿಫೈಸ್ ಯಾರಾದ್ರೂ ಮಾಡಿರ್ತಾರೋ ಅವ್ರಿಗೆ ಕಿಚ್ಚ ಸಖತ್ತ ಕ್ಲಾಸ್ ಇರುತ್ತೆ, ಯಾಕೆ ಸ್ಯಾಕ್ರಿಫೈಸ್ ಮಾಡಿಲ್ಲ ಅಂತೇಳಿ. ಈಗ ಅದೇ ಆಗುತ್ತೆ. ಅದು ಮೊದಲನೇ ಜೋಡಿನೇ ಆ ಐಶ್ವರ್ಯ ಮತ್ತು ಧರ್ಮ ಅವ್ರನ್ನ ಕರೀತಾರೆ. ಅವರಿಬ್ರು ಹೋದಾಗ ಒಳಗಡೆ ಮಾತಾಡ್ತಾರೆ, ಗೊತ್ತಿರುತ್ತೆ ನೀವು ಧರ್ಮ ಅವ್ರ ಬಗ್ಗೆ. ಬೇಗ ಕನ್ವಿನ್ಸ್ ಆಗಿಬಿಡ್ತಾರೆ ಗುರು ಅವರು. ಬೇಗ ಕನ್ವಿನ್ಸ್ ಆಗಿ ಅವರೇ ನಾಮಿನೇಟ್ ಆಗ್ತಾರೆ. ತುಂಬಾ ಬೇಜಾರು ಅನ್ಸುತ್ತೆ, ಬಟ್ ಎಲಿಮಿನೇಟ್ ಅಂತೂ ಆಗಲ್ಲ ಅನ್ಸುತ್ತೆ. ಯಾಕಂದ್ರೆ ತುಂಬಾ ಫ್ಯಾನ್ಸ್ ಇದ್ದಾರೆ, ವೋಟ್ ಕೂಡ ಮಾಡ್ತಾರೆ. ಏನಕ್ಕಂದ್ರೆ ಅವರ ಒಳ್ಳೆ ವ್ಯಕ್ತಿತ್ವಕ್ಕೆ ಜನ ವೋಟ್ ಮಾಡೇ ಮಾಡ್ತಾರೆ. ಇಲ್ಲಿ ಸ್ವಲ್ಪ ಡ್ರಾಮಾ ಕ್ಯೂನ್ ಅನ್ಸಿದ್ರು ಐಶ್ವರ್ಯ ಅವರು. ನಾಮಿನೇಟ್ ಮಾಡಿ ಅಳದೇನೆ ಇರ್ತದೆ ಗುರು, ಒಪ್ಕೊಳಲ್ಲ ನಾಮಿನೇಟ್ ಆಗಕ್ಕೆ. ಎಲ್ಲ ಆರ್ಗ್ಯುಮೆಂಟ್ ಎಲ್ಲ ಮಾಡ್ತಾರ, ಅದೆಲ್ಲ ಮಾಡ್ತಾರ, ಬಾಬಿ ಡಾಲ್ ತರ ಅದೆಲ್ಲ. ಮತ್ತೆ ಹೊರಗಡೆ ಹೋದ್ಮೇಲೆ ಅದುವೇ ಎಮೋಷನ್ ಏನಕ್ಕಿನ್ನ ನಾಮಿನೇಟ್ ಮಾಡಿದ ಆಯ್ತು, ಮುಗಿತ ಕತೆ ಬಗೆರ್ದು ಹೋಯ್ತು. ಅಲ್ಲಿ ಆ ಅವಶ್ಯಕತೆನೆ ಬರಲ್ಲ ಅನ್ಸುತ್ತೆ. ನಾಮಿನೇಟ್ ಮಾಡಿದ್ಮೇಲೆ ಅಳದಕ್ಕೆ ಅನ್ಸುತ್ತೆ. ಅದಾದ್ಮೇಲೆ ಗೌತಮಿ ಅವರು ಫುಲ್ ಹನುಮಂತ್ ಅವರು ಒಂದು ಉತ್ತರ ಕರ್ನಾಟಕ ಸ್ಟೈಲ್ ಹಿಡ್ಕೊಂಡ್ಬಿಟ್ಟಾರೆ. ಹಂಗೆ ಹಿಂಗೆ ಭಾಷೆ ಅದೇ ಮಾತಾಡ್ತಾರೆ, ಲುಂಗಿ ಹಾಕೊಂಡು ಶರ್ಟ್ ಹಾಕೊಂಡು. ತುಂಬಾ ಫನ್ ಕ್ರಿಯೇಟ್ ಆಗ್ತಾ ಇದೆ ಅವ್ರ ಜೋಡಿಲಿ, ಅದಂತೂ ಒಂದಂತೂ ಸತ್ಯ. ಬಟ್ ಅವರು ಪ್ಲಾನಿಂಗ್ ಮಾತ್ರ ಮಹಾ ಮಾಸ್ಟರ್ ಮೈಂಡ್ ಆಗ್ತಾ ಇದೆ. ಇನ್ನು ಜೋಡಿಗಳು ಐಶ್ವರ್ಯ ಅವ್ರು ಹೋದ್ ಬಂದ್ಮೇಲೆ ಧನರಾಜು ಮತ್ತೆ ಮೋಕ್ಷಿತ ಹೋಗ್ತಾರೆ. ಇಲ್ಲಿ ತುಂಬಾನೇ ಡಿಸ್ಕಸ್ ಆಗುತ್ತೆ. ಒಂದಂತೂ ಸತ್ಯ, ತುಂಬಾ ವೆರಿ ಗುಡ್ ಅಂತ ಹೇಳ್ಬೋದು ಯಾರಿಗೆ, ಧನರಾಜ್ ಅವರಿಗೆ. ಮೋಕ್ಷಿತ ಹತ್ರ ವಾದ ಮಾಡ್ತಾರೆ, ಆರ್ಗ್ಯುಮೆಂಟ್ ಮಾಡ್ತಾರೆ. ಇಲ್ಲಿ ಮೋಕ್ಷಿತ ಅವರು ಬಿಟ್ಕೊಟ್ಟಿದ್ರೆ ವ್ಯಕ್ತಿತ್ವ ಇನ್ನೂ ದೊಡ್ಡರಾಗ್ತಿದ್ರೆ ಏನೋ. ಬಟ್ ಕಿಚ್ಚ ಸರ್ ಬೆಸ್ಕೊಂತಿದ್ರು, ಬಟ್ ಅವರು ಬಿಟ್ಕೊಟ್ಟಿಲ್ಲ, ಇವ್ರು ಬಿಟ್ಕೊಟ್ಟಿಲ್ಲ. ಇಬ್ರು ವಾದ ಸರಿ ಇತ್ತು. ಇಬ್ರಲ್ಲಿ ಯಾರು ಸರಿ, ಯಾರು ಕರೆಕ್ಟ್ ಆಗಿ ಗೇಮ್ ಮಾಡ್ತಾ ಇದಾರೆ, ಯಾರು ಆಕ್ಟಿವ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ, ಇನ್ವಾಲ್ವ್ಮೆಂಟ್ ಇದೆ ಅಂತ ತಗೊಂಡಾಗ ಇಬ್ರು ಸೇಮ್ ಇದ್ದಾರೆ. ಧನರಾಜ್ ಅವರು ಒಳ್ಳೆ ಕಾಮಿಡಿ ಮಾಡ್ತಾರೆ, ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಕೆಲವು ಮಾತುಗಳಲ್ಲಿ ಅವರ ಅಭಿಪ್ರಾಯ ವ್ಯಕ್ತಪಡಿಸಲು ಸೋಲ್ತಾರೆ ವಿನಃ ಮನೆಯಲ್ಲಂತೂ ಇನ್ವಾಲ್ವ್ಮೆಂಟ್ ಇದೆ ತಗೊಂಡಾಗ. ಬಟ್ ಮೋಕ್ಷಿತ ಅವರು ಒಪ್ಪಲ್ಲ, ಧನರಾಜನು ಒಪ್ಪಲ್ಲ. ಆದ ಕಾರಣ ಡೈರೆಕ್ಟ್ ಆಗಿ ಇಬ್ರು ನಾಮಿನೇಟ್ ಆಗ್ತಾರೆ. ಅದಾದ್ಮೇಲೆ ಹೋಗ್ತಾರೆ ಚೈತ್ರ ಮತ್ತು ಶಶಿರ್ ಅವರು. ಶಶಿರ್ ಅವರು ಎಲ್ಲೋ ಒಂದ್ಸಲ ನಾಮಿನೇಟ್ ಆದ್ರೂ ಪರವಾಗಿಲ್ಲ, ಅವರು ಒಂದು ವಾದ, ಇವ್ರು ವಾದ ಮಾಡ್ತಾರೆ. ಇಬ್ರು ಮಾತಾಡ್ತಾರೆ, ನನ್ ಸರಿ ನಿನ್ ಸರಿ ನನ್ ಸರಿ ಅಂತ. ಎಲ್ಲೋ ಒಂದು ಚೈತ್ರ ಅವರಿಗೆ ಅಷ್ಟು ಆರ್ಗ್ಯುಮೆಂಟ್ ಆಗಿದ್ರು, ಅಷ್ಟು ವೈರತ್ವ ಇದ್ರು, ಅಷ್ಟು ಇದಾದ್ರೂ ಕೊನೆಗೆ ಚಾನ್ಸ್ ಕೊಡ್ತಾರೆ ಹೆಣ್ಣು ಮಗಳಂತೇಳಿ ಶಶಿರ್ ಅವರು. ಎಲ್ಲೋ ಒಂದ್ ಸ್ವಲ್ಪ ಗೆದ್ರು ಅನ್ಸುತ್ತೆ ಈ ವಿಷಯದಲ್ಲಿ, ಖಂಡಿತವಾಗ್ಲೂ ಗೆದ್ರು ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ಅವರು ಮಾತಾಡಿದ ರೀತಿ ಆಗಿತ್ತು, ಚೈತ್ರ ಅವ್ರು ಮಾತಾಡಿದ ರೀತಿ ಆಗ್ಲಿ, ಅದೇ ರೀತಿಯಾಗಿ ಶಶಿರ್ ಅವ್ರು ಕೊಟ್ಟ ಒಂದು ರಿಪ್ಲೈನೂ ಹಾಗೆ ಇತ್ತು. ಯಾಕಂದ್ರೆ ತುಂಬಾ ಕ್ಲಿಯರ್ ಕಟ್ ಆಗಿ ಅನಿಸ್ತಾ ಇತ್ತು ಅವ್ರು ಮಾತಾಡಿದ ಒಂದು ರೀತಿ ಆಗ್ಲಿ. ಅದಾದ್ಮೇಲೆ ಇವ್ರು ಬರ್ತಾರೆ ಮಂಜಣ್ಣ ಮತ್ತು ಭವ್ಯಗೌಡ. ಮಂಜಣ್ಣ ಮತ್ತು ಭವ್ಯಗೌಡ ಬಂದ್ಮೇಲೆ ಇಲ್ಲಿ ಯಾವ ರೀತಿ ಇರ್ತಂದ್ರೆ ತುಂಬಾ ಕ್ಲಿಯರ್ ಕಟ್ ಆಗಿರುತ್ತೆ. ನನ್ನ ಸ್ಟಾರ್ ನಾನ್ ಬಿಟ್ಕೊಡಲ್ಲ, ನಿನ್ ಸ್ಟಾರ್ ನೀನ್ ಬಿಟ್ಕೊಡಲ್ಲ ಅಂತ. ಕೊನೆಗೆ ಮಂಜಣ್ಣ ಅವಕಾಶ ಎಲ್ಲ ಮೀದ್ಮೇಲೆ ಬಿಗ್ ಬಾಸ್ ಇನ್ನೊಂದು ಚಾನ್ಸ್ ಇರ್ಬೋದು ಅಂತಾರೆ. ಒಂದು ವೇಳೆ ಈ ವಿಷಯದಲ್ಲಿ ಏನಾದ್ರೂ ಮಂಜಣ್ಣ ಸ್ಟ್ಯಾಂಡ್ ತಗೊಂಡು, ಆಯ್ತಮ್ಮ ಕೊನೆಯ ವಾರ ನೀನು ನಾಮಿನೇಟ್ ಮಾಡಿದೀನಿ, ಈ ವಾರ ನಾನು ಆಗ್ತೀನಿ ನಾಮಿನೇಟ್ ಅಂತ ತಗೊಂಡಿದ್ರೆ ಮಂಜಣ್ಣ ಒಂದು ವ್ಯಕ್ತಿತ್ವ ಇದೆಯಲ್ಲ ತುಂಬಾ ಹೈ ಲೆವೆಲ್ ಹೋಗ್ತಾ ಇತ್ತು. ಖಂಡಿತವಾಗ್ಲು ಇದಂತೂ ಸತ್ಯ. ಯಾಕಂದ್ರೆ ಲಾಸ್ಟ್ ವೀಕ್ ಅದೇ ರೀಸನ್ ನಾಮಿನೇಟ್ ಮಾಡಿರ್ತಾರೆ, ಸೇವಾಭರ್ತಿ ಹಾಗೆ ಹೀಗೆ ಅಂತೇಳಿ. ಅವರು ಮೂವರಿದ್ದಾಗ, ಸುರೇಶ್, ಭವ್ಯ ಮತ್ತು ಇವರು ಮಂಜು ಇದ್ದಾಗ, ಈಗ ಅದೇ ರೀತಿ ಆದಾಗ ಒಂದ್ ವೇಳೆ ನಾಮಿನೇಟ್ ಆಗಿದ್ರೆ ಓಕೆ ಆರ್ಗ್ಯುಮೆಂಟ್ ಮಾಡೋಣ, ಆರ್ಗ್ಯುಮೆಂಟ್ ಆಗ್ತಾ ಇದೆ, ನೀನ್ ಸರಿ ನಾನ್ ಸರಿ, ನಾನ್ ಹೆಚ್ಚು ನೀನ್ ಹೆಚ್ಚು ಅಂತ ಆಗ್ತಾ ಇದೆ. ಓಕೆ, ಕೊನೆಗೆ ಆಯ್ತು ಈ ವಾರ ನಾನು ನಾಮಿನೇಟ್ ಆಗ್ತೀನಿ ಅಂತ ಹೇಳಿದ್ರೆ ತುಂಬಾ ಸಖತ್ತಾಗಿರ್ತಿತ್ತು. ಮಂಜಣ್ಣ ವ್ಯಕ್ತಿತ್ವದಲ್ಲಿ ಸ್ವಲ್ಪ ಹೈ ಲೆವೆಲ್ ಗ್ರಾಫ್ ಬರ್ತೈತೆ ಅಂತ ಹೇಳ್ಬೋದು. ಬಟ್ ಮಂಜಣ್ಣ ಒಪ್ಕೊಂಡಿಲ್ಲ. ಕೊನೆಗೆ ಕೇಳ್ತಾರೆ, ಎಲ್ಲ ಮಿಸ್ ಆದ್ಮೇಲೆ ಇನ್ನೇನು ಮುಗೀತಾ ಅಂತೆಲ್ಲ ಆಗುತ್ತೆ. ಈ ರೀತಿ ಆಗುತ್ತೆ ಜೋಡಿಗಳೆಲ್ಲ ಬಂದಾಗ. ಮೊದಲೇ ಜೋಡಿ ಬಂದಾಗ ಐಶ್ವರ್ಯ ಸೇವ್ ಆಗ್ತಾರೆ, ಧರ್ಮ ಅವ್ರು ನಾಮಿನೇಟ್ ಆಗ್ತಾರೆ. ಸೆಕೆಂಡ್ ಜೋಡಿ ಅಂತ ಬಂದಾಗ ಇಬ್ರು ನಾಮಿನೇಟ್ ಆಗ್ತಾರೆ. ಥರ್ಡ್ ಜೋಡಿ ಅಂತ ಬಂದಾಗ ಶಶಿರ್ ಅವ್ರು ನಾಮಿನೇಟ್ ಆಗ್ತಾರೆ. ಫೋರ್ತ್ ಜೋಡಿ ಅಂತ ಬಂದಾಗ ಇವರಿಬ್ರು ನಾಮಿನೇಟ್ ಆಗ್ತಾರೆ, ಮಂಜು ಮತ್ತು ಇವರು ಯಾರು ಭವ್ಯಗೌಡ ಇಬ್ರು ನಾಮಿನೇಟ್ ಆಗ್ತಾರೆ. ಒಂದಂತೂ ಸತ್ಯ, ಎಲ್ಲರ ಆರ್ಗ್ಯುಮೆಂಟ್ ತುಂಬಾ ಚೆನ್ನಾಗಿತ್ತು. ಯಾರು ಗೊತ್ತಿತ್ತು ಮುಂಜಾನೆ ಎಲ್ಲ ಸೀಸನ್ ಇದೇ ಆಗ್ತಾ ಇತ್ತು, ಒಬ್ಬರು ಸೇವಕ್ ಒಬ್ರು ನಾಮಿನೇಟ್. ಬಟ್ ಇಲ್ಲಿ ಎರಡು ಜೋಡಿ ಇಬ್ರು ನಾಮಿನೇಟ್ ಆಗಿದ್ದಾರೆ, ಇಬ್ರಿಗೂ ಲಾಸ್ ಅಂತ ಹೇಳ್ಬೋದು. ಮಂಜಣ್ಣ ಸ್ಟ್ಯಾಂಡ್ ತಗೊಂಡಿದ್ರೆ ನಾಮಿನೇಟ್ ಆಗಿ ಚೆನ್ನಾಗಿರ್ತಾ ಇತ್ತು. ಬಟ್ ಅವರೆಲ್ಲೂ ಬಿಟ್ಕೊಟ್ಟಿಲ್ಲ, ಅದು ಒಪ್ಕೋಬಹುದು. ಅದಕ್ಕೂ ಕ್ಲಾಸ್ ಇರುತ್ತೆ ಅಂತ ಹೇಳ್ಬೋದು, ಹೇಳಕ್ಕಾಗಲ್ಲ. ಎಪಿಸೋಡ್ ಓವರ್ ಆಗಿ ನೋಡಿದಾಗ ಇದು ಆಗ್ತಾ ಇತ್ತು. ಮತ್ತೆ ನಿನ್ಗೆ ಈ ಜೋಡಿಗಳೆಲ್ಲ ಆರ್ಗ್ಯುಮೆಂಟ್ ಮಾಡಿ ನಾಮಿನೇಟ್ ಆದಾಗ ಯಾವ ಜೋಡಿ ಚೆನ್ನಾಗಿತ್ತು ಅಂತೆಲ್ಲ ಹೇಳಿ, ಕಮೆಂಟ್ ಮಾಡಿ.